ಕಾಲಿ ಗುಡಿಸಲು ಓಹೋ ಗುಡಿಸಲಿಗೆ ಹೋದೆ ಮಾತು ಕಲಿಸಲು ನನ್ನ ಪತಿರಾಯರಿಗೆ ತಿನಿಸಲು ಜೇನುತುಪ್ಪ ತಂದೆ ಮಾತು ಕಲಿಸಲು ತುಂಬ ಹೊಸ ಮಾತು ಕಲಿಸಿ ಕೊಟ್ಟರಪ್ಪ ಜೇನು ತಿಂದು ನೀನು ತಿನ್ನು ಎಂದರಪ್ಪ. ರೊಟ್ಟಿ ಎಷ್ಟಾಗ್ಯಾವು? ಮಧ್ಯಾಹ್ನಕ್ಕೆ ಸಂಜೆಗೆ ಸಾಲ್ತಾವ ಅನ್ನಿಸ್ತೈತೆ ರೊಟ್ಟಿ ಸಾಕು. ಉದುರುಬೇಳೆ ಒಂದು ನೆನೆಕಾಕೇನಿ, ನೀರಿಗೆ ಹೋಗಿ ಬಂದು ಒಗ್ಗರಣೆ ಹಾಕ್ಬಿಡ್ತೀನಿ. ಹಂಗಾರೆ ನೀರಿಗೆ ಹೋಗ್ಬಿಡ್ತೀನಿ. ಹಾಡು ಭಾಳ ಜೋರು ಐತಲ್ಲ. ಹೊಸ ಮಾತು ಕಲಿಸ್ಕೊಟ್ಟು ನಾನು ಹಂಗೆ ಕೆಲಸ ಮಾಡಕ್ಕೆ ಬೇಜಾರಾಗತ್ತಿತ್ತ, ಅದಕ್ಕೆ ಹಾಡ್ಕೊತ ಮಾಡತ್ತಿದ್ದೆ ಅಷ್ಟೆ. ಅಂದಂಗ್ರಿ ಹೊಸ ಪಿಕ್ಚರ್ ಬಂದೈತಿ, ನೋಡ್ಕೊಂಬರೋಣ. ಹೋಗೋಣ ಬಿಡು, ಅದಕ್ಕೇನ ಇವತ್ತು ಸಂಜೆಗೆ ಹೋಗೋಣಂತ. ನಂಗೆ ಭಾಳ ಖುಷಿ ಆಯ್ತು. ಅಂದರೆ ಇದು ಪಿಕ್ಚರ್ ಬಂದು ಹೋಗಿದ್ದೆ ಅಂತ ನಾನು ನೋಡಿಲ್ಲ. ವಾಪಸ್ ಅದನ್ನ ಇವತ್ತೇನೋ ನಿಮ್ಮ ಟೆಂಟ್ನಾಗ ಹಾಕಕತ್ತಾರಂತಲ್ಲ, ಅದು ಪೋಸ್ಟ್ರ್ ಅಲ್ಲೆಲ್ಲ ಅಂಟ್ಸ್ಯಾರ ಅದ್ರ ಹಾಳಿನ, ಅದಕ್ಕೆ ನೋಡ್ಬೇಕು ಅನ್ಸಕತ್ತೈತ್ರಿ. ಆಯ್ತು ಬಿಡು, ಅದಕ್ಕೇನಂತ ನೋಡೋಣಂತ. ನಮಗೂ ಈ ಡಿ ಒಂದ್ರಾಗ ನೋಡಿ 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 ಸಾಕಾಗೈತಿ. ಸಂಜೆಗೆ ಹೋಗೋಣ, ನಾನು ದೌಡ್ ಬರ್ತಂತು 6 ಗಂಟೆ ಅಂದ್ರೆ. ಆಯ್ತು. ನಾನು ನೀರಿಗೆ ಬರಲ್ಲ. ಏನು ಇತ್ತಿತ್ತಾಗ ನೀರಿಗೆ ಹೋಗಕ್ಕಂದ್ರೆ ಭಾಳ ಇಷ್ಟಪಡ್ತೀಯ? ಮತ್ತೇನಿಲ್ಲ, ನನ್ನ ಫ್ರೆಂಡ್ ಸಿಗ್ತಾಳಲ್ಲ, ಅದಕ್ಕೆ ಒಂದು ಅರ್ಧ ತಾಸು ಮಾತಾಡ್ಬೋದಲ್ಲ ಅಂತ. ಅರ್ಧ ತಾಸು ಅನ್ನಕ್ಕೇನ್ರಿ, ಅಲ್ಲೇ ನಾನು ನೀರಿಗೆ ಹೋಗ್ತೀನಲ್ಲ, ಅಲ್ಲಿ ಬಂದಿರ್ತಾಳೆ ಆಕಿ. ಇದೇ ಹೊತ್ತಿಗೆ ಕರೆಕ್ಟ್ ಒಂಚೂರು ಹಾಕಿ ನಾನು ಮಾತಾಡಿ ನೀರು ತುಂಬ್ಕೊಂಡು ಬಂದ್ಬಿಡ್ತೇವೆ. ಈ ಊರಾಗ ನಿನಗೆ ಯಾರಲಿ ಫ್ರೆಂಡ್? ರೀ ಪುಷ್ಪ ಅಂತೇಳಿ ಇಲ್ಲೇ ಸೋದರ ಮಾವನ ಮದುವೆ ಮಾಡ್ಕೊಂಡಳಂತೆ, ಇದೇ ಊರ್ನಾಗ ಇರ್ತೀನಿ ಅಂದ್ಲಪ್ಪ. ನಿಮಗೆ ಗೊತ್ತಿರ್ಬೋದಕ್ಕೆ. ಆಮೇಲೆ ನೀವು ಯಾರಂತೇಳಿ ಗೊತ್ತೈತಿಕಿಗೆ, ಪುಷ್ಪ ಅಂತೇಳಿ ಗೊತ್ತಲ್ಲ. ಅಂದ್ರೆ ನಮ್ಮ ನೀರು ತರಕ್ಕೆ ಹೋದಾಗ ಅಲ್ಲೇ ನಿಂತಿದ್ಲ, ನಾ ಮಾತಾಡ್ಸಿದೆ, ಆಕಿನೂ ಮಾತಾಡ್ಸಿದ್ಲ. ಅವಾಗ ಹಂಗೆ ಒಬ್ರಿಗೊಬ್ರಿಗೆ ಪರಿಚಯ ಆಯ್ತಷ್ಟೇ, ಮತ್ತೇನಿಲ್ಲ. ಅದಕ್ಕೆ ಆಕಿನ ಮಾತಾಡ್ಸೋಣ ಅಂತ. ಆಕಿ ಅಲ್ಲೇ ಬಂದಿರ್ತೇನೆ ನಾನು, ಅಷ್ಟೊತ್ತಿಗೆ ಬಾ ಅಂದಾಳ. ಅದಕ್ಕೆ ಹೋಗಿ ಬರಲ. ನನಗರ ಯಾರದಾರ ಮತ್ತೆ ಬೇಜಾರಕೈತ್ರಿಪ್ಪ. ಊಟಕ್ಕೆ ಕೂಟ್ ಮಾತಾಡಿದೆ ಅಂದ್ರೆ ಜಲಮ್ ಸಮಾಧಾನ ಆಕೈತಿ. ಎಷ್ಟು ಚಂದ ಮಾತಾಡ್ತಾ ಗೊತ್ತೇನ್ರಿ ಈಕೆ, ಎಷ್ಟು ಪ್ರೀತಿಯಿಂದ ಮಾತಾಡ್ತಾಳೆ. ಕರೆ ಹೇಳ್ಬೇಕಂದ್ರೆ ಯಾರು ಮಾತಾಡ್ತಾರೆ ಹೇಳ್ರಿ ಇಲ್ಲಿ. ಒಂಥರ ಅವ್ರ ಅಮ್ಮನೂ ಶಿಟ್ ಮಾಡ್ತಾರೆ ನಿಮ್ಮಮ್ಮ. ಇನ್ನು ಅತ್ತಿಯರ್ ಪಾಪ, ಅವ್ರಿಗೂ ಅಲ್ಲೊಂಚೂರು ಕೆಲಸ ಇಲ್ಲೊಂಚೂರು ಹಂಗೆ ಹಿಂಗೆ ಅಡ್ಯಾಡ್ಕೊಂತಿರ್ತಾರೆ. ಅದಕ್ಕೆ ಹಿಂಗೆ ಫ್ರೆಂಡ್ ಮಾಡ್ಕೊಂಡ್ರೆ ವಾರ್ಗಿದಾರಿದ್ರಿಗೆ ಎಲ್ಲ ಹೇಳ್ಕೊಬೋದು. ಅದಕ್ಕೆ ಆಮೇಲೆ ರೀ ಆಕಿ ನಿಮ್ಗೆ ಅಣ್ಣ ಅಂದ್ಲು ಗೊತ್ತೇನ? ಅಲ್ಲ ಈ ಊರಾಗ ನಿಮ್ಗೆ ಗೊತ್ತಿಲ್ಲ ಪುಷ್ಪ ಅಂತೇಳಿ ಯಾರಂತೇಳಿ? ಅಲ್ಲ ಮರಯ್ಯ, ನೀನು ಗೊತ್ತಿಲ್ಲ ನಾನು ಕೇಳ್ತಿಯಲ್ಲ. ನಾನೇನು ಹುಡುಗಿಯಾರು ಎಷ್ಟು ಮಂದಿ ಇದಾರೆ, ಯಾರ್ಯಾರ ಹೆಸರು ಏನಂತ ಕೇಳಕ್ಕೆ ಹೋಗಿದ್ನೆ. ನಾನು ನಮ್ಮ ಅತ್ತಿ ಮಗಳನ್ನ ಇಷ್ಟಪಟ್ಟಿದ್ದೆ, ಹಾಗಾಗಿ ಮತ್ತೆ ಯಾವ ಹುಡುಗಿಯರ ಕಡೆನೂ ತಲೆ ಕೆಡಿಸ್ಕೊಂಡಿಲ್ಲ. ಆಕಿ ಒಮ್ಮಿಂದ ಮಕ್ಕ ಓಡೋದ್ಲು ಅಂತೇಳಿ ನಾನು ನಿನ್ನ ನೋಡಿದ್ದು. ಆದ್ರೆ ನಿಜವಾಗ್ಲೂ ಈಗ ಅನಿಸ್ತದೆ ನಂಗೆ, ಆಕೆ ಹೋಗಿದ್ದ ಒಳ್ಳೇದಾತ. ಇಲ್ಲ ನಿನ್ನಂಗೆ ಬಂಗಾರದಂತ ಏನು ಸಿಗ್ತಿದ್ಲ ನನಗೆ. ಹೋಗ್ಬರ್ಲಿ ಆ ಕೆಲ್ಸಕ್ಕೆ. ಹೋಗ್ಬರ್ರಿ. ಮತ್ತೆ ಒಂದಮ್ಮ ಸಂಜಿಕೆ ಅಯ್ಯೋ ಎಲ್ಲಿ ಕಣ್ಣು ಬಿಟ್ಕೊಂಡು ಅಡ್ಡಾಡಂಗೆ ಇಲ್ಲ ಮನ್ಯಾಗ. ಪಾಲ್ಕಟ್ ಬಾಡೆ ಇಂದ ಮುಂದೆ ನೋಡ್ಕೊಂಡು ಅಡ್ಡಾಡ್ಬಿಟ್ಟ. ತೆಲಿಗೆ ಹಾದ್ನ ತಲೆ ನೋವು ಎತ್ತು ಹೋಗಿ ನಂದತ್ತಾಗ. ಏನು ಸಿಟ್ಟಿಟ್ಟಿದ್ನ ಏನೋ ಊರ್ ಬಾಡೆ. ಒಂದು ಬಟ್ಟೆ ಚಾ ಮಾಡ. ಹಾಲು ಕಪಾಟ್ನಾಗ ಇಟ್ಟಂತರ್ತಂತ ಹೇಳ್ರಿ ಬೆಕ್ಕಿನ ಸಲುವಾಗಿ. ಹಾಳಾದಕ್ಕಿ ಊರು ಹಾಳಾದಕ್ಕಿ ನನ್ನ ಹೊಟ್ಟೆ ಉರ್ಸಕ್ಕಿದ್ರಿಗೆ ಅಡ್ಡಾಡ್ತಾಳ ನೋಡ. ನನ್ನ ಹಳೆ ಎಂತ ಚಂದದಾನ, ಬಂಗಾರದಂತ ಹಳೆ. ಇಂಥ ಮನೆ ಬಿಟ್ಟು ನನ್ನ ಮಗಳು ಅದಕ್ಕೇನು ಕೇಡುಗಾಲಕ್ಕೆ ನಾ ಬುದ್ಧಿ ಬಂತ ಏನೋ ಅದನ್ನು. ಹೊಟ್ಟೆ ಬೆಂಕಿ ಬೆಳಕತ್ತೈತಿ. ಇವರಿಬ್ರು ಹಿಂಗೆ ನಕ್ಕೊಂತಿದ್ರಂದ್ರೆ ಇಲ್ಲ ನಿಂತಿಯಲ್ಲ ಅಲ್ಲವಾ? ಏನು ನಿಮ್ಮ ಮತ್ತೆ ಹೇಳ್ಯಾರನ? ಏನು ಮಾತಾಡ್ತಾರ ತಾಯಿ ಮಗಳು ಕೇಳ್ಕೊಂಬ ಅಂತೇಳಿ? ಅದು ಕಸ ಹೊಡೆನಂತ ಬಂದಿರಿ. ಏನು ಬೇಡ ಸಚ್ಚ ಐತಿ. ಯವ್ವ ಭಾರಿ ಹುಳಗಡಿಕೆದ ನೋಡೇವ ಈಕಿ. ಅದೇನೋ ಅಂತಾರಲ್ಲ, ಆಕಳ ಚರ್ಮ ಹೊತ್ಕೊಂಡಿರು ನರಿ ಇದ್ದಂಗಿಕಿ. ಹೌದೇವ್ವ, ನನಗರ ಸೇರೋದೇ ಇಲ್ಲ ಒಟ್ಟ. ಅದಕ್ಕೆ ನಾ ಮಾತಾಡಕ್ಕೆ ಹೋಗೋದಿಲ್ಲ ಭಾಳ. ಅಂದಂಗೆ ನೀನು ಕೈ ಚೀಲ ಇಲ್ಲಿಟ್ಟಿ ರೊಕ್ಕ ಕೊಡ್ತೇನೆ. ನನ್ನ ಕೈ ಚೀಲ್ವೇ ತಡಿ ಇಲ್ಲಿಟ್ಟಾಗಿಟ್ಟೇನೆ. ಪಟ್ನ ತೊಂಬ ಇಲ್ಲಿ. ನಾನು ನನ್ನ ಹಾಸಿಗೆ ಬಿಡ್ದಾಗಿಟ್ಟೇನು ರೊಕ್ಕ ಇಲ್ಲಿ ಮುಲೆ ಹಾಕಟ್ಟಿ. ಯಾಕ ಪವಿತ್ರ ಏನಾತವ? ಏನಿಲ್ಲಮ್ಮ, ಕಸ ಹೊಡೆಯತ್ತಿದ್ದೆ. ಅಮ್ಮ ಒಂಥರ ಬೈದ್ರು, ಬೇಜಾರಾತು. ಎದಕ್ಕಂತ? ತಾಯಿ ಮಗಳೇನೋ ಮಾತಾಡ್ತಾರಂತ ಹೊರಗೆ ಹೋಗು ಅಂತ ಬೈದ್ರು. ಹೌದಾ? ಏನು ಮಾತಾಡಕತ್ತಾರ ತಾಯಿ ಮಗಳ? ಏನೋ ಮಾತಾಡೋದಿದ್ರು ಇಲ್ಲೇ ಕುಂತ ಮಾತಾಡ್ತಿದ್ರು. ಇವತ್ತೇನು ಕೊನೆ ಒಳಗೆ ಹೋಗ್ಯಾರ? ನೋಡಂತಡಿ ಬಾಯಿಲೆ ನೋಡೋಣ ಏನು ಮಾತಾಡಕತ್ತಾರಂತೆ. ಅಯ್ಯಪ್ಪ ನಾವಲ್ಲ, ನಿಂಗೆ ಗೊತ್ತಾಗಲ್ಲ, ನೀ ಸುಮ್ಮನಿರ. ನೀ ಹೋ, ನಾವು ಬೇಕೆ ಕೇಳಿಸ್ಕೊತೀನಿ. ಇಲ್ಲೇ ಇಟ್ಟಿದ್ದೆ. ಇಲ್ಲಿತ್ತು. ಇದ್ರ ಅವನು ಸಿಕ್ಕೊಂಬಿಟ್ಟಿರ್ತೈತೆ ನೋಡಿದ ಗಂಟೆ. ಪಾಪ ನನ್ನ ಮಗಳಿಗೆ ಕೊಡ್ತೀನಿ. ಯವ್ವ ಈ ಚೀಲ್ದಾಗ ಇಡ್ತೀಯಾ? ತಗೋ, ಒಟ್ಟು 4,000 ರೂಪಾಯಿ ಐತಿ. ಮ್ಯಾಗೊಂದು 100 ರೂಪಾಯಿ ಇಟ್ಟೆ. ಮತ್ತೆ
ಏನ ಮುಚ್ಚಿಟ್ಕೋ, ಏನಾರ ಬಂಗಾರ ಬೆಳ್ಳಿ ಮಾಡಿಸ್ಕೊ. ಯವ್ವ ಹಂಗ ಒಂದು ಈಟು ಸಂತಿನೂ ಬೇಕಾಗಿತ್ತವ. ಮೊದ್ಲಾದ್ರೆ ಅಡಿಗೆ ಮನೆಗಿಂದ ಸಂತಿ ತೆಗೆದು ಕೊಡ್ತಿದ್ದೆ. ಈ ಕೂಟ ಶಾಂತವನ ಮನೆಗೆ ಗಿರ್ಜಿ ಮನೆಗೆ ಅಂತ ಹೋಗಿದ್ಲಲ್ಲ, ಕಟ್ ತಂದು ಇಲ್ಲಿಟ್ಟಿರ್ತಿದ್ದೆ, ನೀ ಬಂದ ತುಂಬಿ ಕಳಿಸ್ತಿದ್ದೆ. ಈಗೇನವ ಸೊಸಿ ಬಂದು ಸೇರ್ಕೊಡತ್ತಲ್ಲದು, ಏನು ಕೊಡಕ್ಕೆ ಆಗುವಲ್ತವ. ಅದಕ್ಕೆ ನಾ ಎಷ್ಟು ಆಸೆ ಮಾಡಿದ್ದೆ ನಿನ್ನ ಮಗಳನ್ನ ತೊಗೋಬೇಕು, ಈ ಮನೆಗೆ ಏನು ಬೇಕಾದ ಬೇಡದೆಲ್ಲ ಕೊಟ್ಟು ಕಳ್ಸಕ್ಕೆ ಬರ್ತೈತಿ, ನಿಂದ ಮನೆ ಆದಂಗೆ ಅಕ್ಕಿತ್ತಲ್ಲ ಅಂತೇಳಿ. ಏನು ಮಾಡ್ಬೇಕು, ಎಲ್ಲದಕ್ಕೂ ಏನು ಕಲ್ಲು ಹಾಕಿ ಹೋತಲ್ಲ ಅದು ಹುಡುಗಿ, ಇನ್ನೇನು ಮಾಡ್ಬೇಕು. ಹೌದು, ಎಷ್ಟು ನನ್ನ ತಲೆ ಕೆಡ್ತದೆ ಗೊತ್ತನವ ಒಂದೊಂದ್ಸಲ. ಅಲ್ಲ ಖರೇನ ಭಾಳ ಸಿಟ್ಟು ಬರ್ತೈತೆ ಬೇವ ನನಗೆ ಒಂದೊಂದ್ಸಲ. ಇದು ನನ್ನ ಮಗಳು ನನ್ನ ಮಾತು ಕೇಳಿಬಿಟ್ಟಿದ್ರೆ ಈ ತವ್ರ ಮನೆ ಅಣ್ಣ ಗಂಡನ ಮನೆ ಅನ್ನೋದಿರ್ತಿದ್ದಿಲ್ಲ, ಎರಡು ನಂದೇ ಮನೆ ಆಗ್ಬಿಡ್ತಿತ್ತು. ಹೌದಿಲ್ಲವ? ನಮ್ಮತ್ತೆ ನಾನು ಅದನ್ನೇ ಹೇಳಿದ್ದು. ಏನು ಮಾಡ್ಬೇಕು ನೋಡು, ತಾಯಿ ಮಗಳು ಏನೋ ಪಿತೂರಿ ಮಾಡಕತ್ತಾವಲ್ಲ. ಹೌದು, ಇವ್ರು ಯಾರು ರೊಕ್ಕ ಕೊಡಕತ್ತಾರ ಆಕೆಗೆ? ಯಾವುದು ನನಗೆ ಗೊತ್ತಿದ್ದಂಗೆ ಯಾವುದೂ ಇಲ್ಲ. ತಡಿ ನೋಡೋಣ, ಯಾರು ರೊಕ್ಕ ಕೊಡಕತ್ತಾರ? ಯವ್ವ ಇನ್ನೊಂದು 2,000 ಇದ್ರೆ ಸೇರಿಸ್ಕೊಡ್ವೆ. ಒಂದು 2 ತೊಲಿ ಬಂಗಾರ ತೊಗೋತೀನಿ, ಇನ್ನೊಟ್ಟು ರೊಕ್ಕ ಹಾಕಿ. ಮೊನ್ನೆ ಹೊಲದ ಹತ್ತಿ ರೊಕ್ಕನೂ ಬಂದೈತಿ ನನ್ನ ಕಡೆ. ಈಗಿರೋದಿಷ್ಟ, ನಂದು ಪೋಸ್ಟಿನ ರೊಕ್ಕ ಬಂತಂದ್ರೆ ಕೊಡ್ತೇನಂತ. ಏನು ತಲೆಕೆಡ್ಸ್ಕೊಡ, ಅದೊಟ್ಟೆಲ್ಲ ಸೇರಿಸಿ ಈ ಮುಂದಿನ ಸಲ ನೀನು ಕರಿತೇನಲ್ಲ ಆಗ ಮತ್ತೊಂದು 2-3 ಸಾವಿರ ರೂಪಾಯಿ ಜೋಡಿಸ್ಕೊಡ್ತೀನಿ. ತೆಗೆದಿಟ್ಕೋ ಇದನ್ನು ರೊಕ್ಕನ. ಏನು ಸಂತೆ ಅಂದಲ್ಲ ನೀನು, ಈಗ ಆಗಲ್ಲವ ಕೊಡಕ್ಕೆ. ಇವು 2 ಪೀಡಾಗಳು ಅಲ್ಲೇ ಅಡುಗೆ ಮನ್ಯಾಗ ಸೆಟದಿರ್ತಾವೆ, ಕೊಡಕ್ಕೆ ಆಗೋದಿಲ್ಲ. ಬೇರೆ ಏನಾರ ಕೊಟ್ಟು ಕಸ್ತೇನೆ ತಗೋ, ಮಗಳು ಹೊಂಟಾಳ ಕೊಡ್ಬೇಕಂತ ಹೇಳಿ ಕೊಡ್ತೇನಂತ. ಕೊಡ್ಬೇಕು. ಎಲ್ಲ ಮುದುಕಿ, ನನ್ನ ಮನೆ ಉತ್ಪತ್ತಿ ನಾವು ಕಷ್ಟಪಟ್ಟು ದುಡಿದಿದ್ದು ನಮ್ಮ ಮಗಳಿಗೆ ಕೊಟ್ಟು ಕಸಕತ್ತೀಯನ? ಚಂದಾಗಿ ಕಾಣ್ಲಾರ್ದಂಗೆ ಬಿಡ್ದಾಗ ಅದು ನಿನ್ನ ಸೀರೆ ಐತಲ್ಲ, ಕೆಂಪು ಸೀರೆ, ಅದ್ರಾಗ ಸುತ್ತದ್ರಾಗ ಒಳಗಿಡ ಮಲ್ಕಟ್ನಾಗ ಅದು ಇಟ್ಕೊಂಡ್ರೆ ಕಾಣ್ತಾವ ಮತ್ತೆ. ಸುತ್ತ ಮ್ಯಾಗ 1-2 ಅರ್ಬಿ ಹೋಗಿ. ಆಯ್ತು ಹೇಳಿ ನಿನ್ನ ಗಂಡಗ ನಮ್ಮ ಇಷ್ಟು ಕೊಟ್ಟಾಳ ಅಂತೇಳಿ. ಏನು ಹೇಳ್ತೇನೆ ಬೇ. ನಡಿ ಊಟ ಮಾಡಿ ನಡಿ, ಹೊತ್ತಾತ. ಬ್ಯಾಗ್ ಇಟ್ಟು ಬರಲಿ ಅವ ಇದನ್ನು. ಇಟ್ವಾ, ಯಾರು ಮುಟ್ತಾರೆ ಇದನ್ನು ಬಸ್ಕಿಟ್ಟು ಅಲ್ಲಿ ಪಲಂಗ್ ಮ್ಯಾಗಿಡ. ನನ್ನ ಕಣಿಗೆ ಯಾರು ಬರಲ್ಲ ಸುಲ್ಬಕ್ಕ. ಏನ ನೀ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಯಾರು ಮುಟ್ಟೋದಿಲ್ಲ, ಇಡಲ್ಲಿ ಇಲ್ಲೇ ಇರ್ಲಿವ. ಈಗ 3 ಗಂಟೆದ್ದು ಊಟ ಆದಮೇಲೆ 3 ಬಸ್ಸಿಗೆ ಹೋಗ್ಬಿಡ್ತೇನೆ. ಆತು ಬಾ. ಯಾವ್ಯಾಕ್ಯಾರ ನಿಂತಿದ್ಲ ಇಲ್ಲಲ್ಲ, ನಡಿ ಹಂಡಿ ಬೇರೆ ಮುದುಕಿ ರೊಕ್ಕ ಇಡ್ತೀಯ ಕೆಂಪು ಸೀರೆ ಸುತ್ತಿ. ಅಮ್ಮ ಏನದ ಅಂದ್ರೆ ಬರೇ ಅಂದ್ರೆ ನಂಗೆ ಇಷ್ಟು ಬರ್ತಿದ್ದಿಲ್ಲ. ದಿನ ಓದ್ರಂಗ ಇವತ್ತು ಓದಿರ್ತಾವಂತ ಸುಮ್ಮನಕ್ಕಿದ್ದೆ. ನನ್ನ ಮನೆ ಉತ್ಪತ್ತಿ, ನನ್ನ ಮನೆ ಹೊಲ, ಗಿಡಕ್ಕೆ ನೀರು ಹಾಕಿ ಇದು ಮಾಡಕ್ಕೆ ತೆಂಗಿನಕಾಯಿಗೆ ನಾನು ಮಾರಿ ರೊಕ್ಕ ಮಗಳ ಮನೆ ಕೊಟ್ಟು ಕಸೋದು ಅಲ್ಲ. ಮಗಳಿಗೆ ಏನಾರ ಕೊಡ್ಬೇಕಂತ ಅನ್ಸಿರ್ಬೋದು. ಮಗಳಿಗೆ ಅಲ್ಲಿ ಏನಾರ ಅರ್ಕಳಿ ಆಗಿದ್ರೆ ಕೊಡ್ಲಿ, ಅಲ್ಲೇ ಗುದ್ದಡ್ರಂಗೆ ತಿಂತಾಳ, ಮುಕ್ಕಳರಿ ಎಲ್ಲ ಕೊಡ್ತಾರ. ಅವ್ರಿಗೇನು ಆಸ್ತಿನೂ ಐತಿ, ಒಂದು ಹೆಣ್ಣು ಇರೋದಷ್ಟೇ, ಅದು ಹೋಗೈತಲ್ಲ ಮುಂಡ ಮುಚ್ಕೊಂಡು. ಅವ್ರಿಗೇನು ಕಡಿಮೆ ಆಗೈತಿ? ಅಲ್ಲೇನಾರ ಕಡಿಮೆ ಇದ್ರೆ ಇಲ್ಲಿ ಕೊಡ್ಲಿ ಅಂತಿದ್ದೆ, ಅಲ್ಲಿ ಏನು ಕಡಿಮೆ ಆಗಿಲ್ಲ. ಆದರೆ ಅದಕ್ಕೆ ತುಂಬ ಕಲ್ಲಿಗೆ ಈ ಮುದುಕಿ ಐತಲ್ಲ, ಇವು ಹೊಲಸ್ಗುಣ ಕೆಲವೊಂದು ಮುದುಕಿಯಾರು ಇರ್ತಾವೆ ಹಿಂಗೆ. ಮಗನ ಮನೆ ಅಂದೈದು ಮಗಳಿಗೆ ತುಂಬೋದು. ಮಾಡ್ತೀನಿ ತಡಿ ನಿನಗೆ. ಮಾವಾರ ಮುಂದೆ ಹೇಳ್ತೀರ? ಮಾವಾರ ಮುಂದೆ ಯಾಕೆ ಹೇಳಿ? ಮಾವಾರ ಮುಂದೆ ಹೇಳಿದ್ನಿ ಅಂದ್ರೆ ಮಾವ ರೊಕ್ಕ ಇಸ್ಕೊಂಡು ಇಟ್ಕೋತಾನ, ಇಲ್ಲ ಭಾಳ ಅಂದ್ರೆ ಅವು ಜೋರು ಮಾಡತ್ತೆ ಮತ್ತು ಅವನ ಕೈಯಾಗ ಕೊಡ್ತಾನೆ. ಮತ್ತು ನಿಧಿ ಬಂದ್ರೆ ಹಾಸಿ ಕೊಟ್ಟಂಗಕತಿ. ನೀ ಸುಮ್ಮನೆ ಒಂಚೂರು ಬಾಗಿಲ ಕಡೆ ನೋಡು, ಎಲ್ಲಿಟ್ಟಾಳ ಇವ ಈಕಿ? ಕೆಂಪು ಸೀರೆಯಾಗ ಸುತ್ತಿಡ್ತಾಳ. ಅಯ್ಯೋ ಅಮ್ಮ ಬ್ಯಾಡ ಬಿಡ್ರಮ್ಮ, ಹೋಗ್ಲಿ. ನೀ ಸುಮ್ಮನೆ ಬಾಗಿಲ ಕಡೆ ನೋಡು. ಅಲ್ಲಿ ಬಾಗಿಲ ಮುಂದೆ ಕುಂತ್ರಮ್ಮ, ಅವರು ಅಲ್ಲೇ ಅದಾರನ. ಸಿಕ್ವಾಡ ರೊಕ್ಕ ನೋಡು, ಕಂಡ ಬಟ್ಟಿ ರೊಕ್ಕ. ಮಾಡ್ತೇನೆ ತಡಿ, ನಿನಗೆ ಅದು ಹೆಂಗೆ ಕೇಳ್ತೀರಿ ನಾನು ನೋಡ್ತೇನೆ. ಅಯ್ಯೋ ರೊಕ್ಕ ತೊಗೊಂಡ್ರೆ ಅವ್ರು ಏನಾರ ನಾ ಇಲ್ಲಿ ರೊಕ್ಕ ಇಟ್ಟಿದ್ನಲ್ಲ ಅಂತ ಕೇಳಿದ್ರೆ ಏನು ಮಾಡ್ತೀರಿ? ಕಳ್ಳ ಮಾಲ ಅದು ಹೆಂಗೆ ಕೇಳ್ತಾರ? ಕೇಳಕ್ಕೆ ಮಕ ಬೇಕಲ್ಲ. ಅವ್ರೇನು ಕೇಳೋದಿಲ್ಲ, ನೀ ತಲೆ ಕೆಡಿಸ್ಕೋಬೇಡ, ನಡಿ. ಹಂಗಂತೀರ? ಸರಿ. ಪರವಾ ತಾಟ್ ಹಚ್ಚಿ ಬಡ ಆಕಿ ಊಟ ಮಾಡ್ತಾಳಂತ, ಉಂಡ್ ಕಸ್ಲೆ 3 ಗಂಟೆಗೆ ಕೂರ್ಬೇಕಳಂತ. ತಾತಲ್ಲ ಕೆಲಸ, ಹೋಗ್ಲಾರ್ದು ಇನ್ನೇನು ಮಾಡ್ತಾಳೆ? ಹೋಗು ನೀನು ಚಪ್ಪಲ್ಲೇ ಹೊಡೆಯಾರಿಲ್ಲಲ್ಲ ಈ ಮನ್ಯಾಗ, ಅದಕ್ಕೆ ಮಾಡ್ತಿ. ಹಚ್ಕೊಂಡ್ಬರ್ತೇನ್ರಿ. ಕಮ್ಮನ್ ಅಡಿಗೆ ಮಾಡಿ ಇಲ್ಲ ಮತ್ತೆ ಸಾರಿಗೆ ಸುರ್ಕೊಂಬಂದಿ ರೊಟ್ಟಾಗ? ಅಡಿಗೆ ಎಲ್ಲ ಮಾಡೈತ್ರಿ ಅತ್ಯಾರ. ಆಕಿನ ನೀರಿಗೆ ಹೋದ್ಲ, ನಾನು ತಾಟ ಹಚ್ಕೊಂಬರತ್ತೇನೆ ತಡ್ರಿ. ತಗೋರ್ವ ತಾಟ ಅತ್ಯಾರ ತಗೋರಿ. ನೀರು ತೊಂಬ, ಕುತ್ತಿಗೆ ಸಿಕ್ ಸಾಯಿಲ್ ಅಂತೇಳಿ ಹಂಗ ಬಂದಿಯಲ್ಲ, ನೀರು ತೊಂಬ ಪಟ್ನ. ಅಲ್ಲ ತರ್ತೇನೆ ತಡ್ರಿ, ನಾನು ಇರೋದ 2 ಕೈ, ಏನು 16 ಕೈ ಅದಾವ? ದೇವಿಗತೆ ಅಲ್ಲೊಂದಿಲ್ಲೊಂದು ಚರಿಗೆ, ನೀರು, ವಾಟೆ, ತಾಟು, ಗಂಗಾಳ, ರೊಟ್ಟಿ, ಪಲ್ಯ ಎಲ್ಲ ತರಾಕ. ಎಷ್ಟು ಮಾತಾಡ್ತಾಳೆ ಬೇವ ಈಕೆ. ಸೊಕ್ಕ ಮಾಡ್ತತಿ. ಏನ್ ತಡಿ ಟೈಮ್ ನೋಡಿ. ನೀರಿಟ್ಟೀನಿ, ಮತ್ತೇನಾರು ಬೇಕಂತಂದ್ರೆ ಹೇಳ್ರಿ.
ಅಲ್ಲ ಇವತ್ತೊಂದಿನ ಇದ್ದು ಹೋಗ್ಬೇಕಿಲ್ಲ, ಏನು ಅವಸರ ಇತ್ತೆ? ಮನೆ ಕೆಲಸದ ಬಿಡ ಅದ್ಗೆಮ್ಮ ಹೊಕ್ಕೇನಿ. ಇನ್ನೇನು ಬರ್ತೇನಂತ ಮತ್ತೆ. ಏನು ನನ್ನ ಮಗಳನ್ನ ಇಲ್ಲೇ ಕೊಟ್ಟು ಲಗ್ನ ಮಾಡಿದ್ರೆ ಒಂದಿನ ಬಿಟ್ಟು 4 ದಿನ ಆದರೂ ಇರ್ತಿದ್ದೆ. ಎಷ್ಟಾದರೂ ಬೇರೆ ಸೊಸಿ ಬೇರೆ ಹುಡುಗಿ ಇದೇನ ಬಂದರೆ ಇಲ್ಲೇ ಅದಾರ ಅನ್ನಂಗೆ ಅವ್ರಿಗೆ ಆಗ್ಬಾರ್ದಲ್ವ, ಅದಕ್ಕೆ ಏನು ಹೊಕ್ಕೇವೆ. ಹೋಗಿ ಮತ್ತೆ ಯಾವಾಗಾರ ಟೈಮ್ ಸಿಕ್ಕಾಗ ಬರೋದು, ಬರ್ಬೇಕನ್ಸಿದ್ರೆ. ಇಲ್ಲ ಅಂದ್ರೆ ಇಲ್ಲ, ಮತ್ತೇನು ಮಾಡೋದು ಹೇಳು. ಏನೋ ಒಟ್ಟು ನಮ್ಮ ಓದಾಳಂತೆ ಬರೋದು ಹೋಗೋದು ಮಾಡ್ತೇವೆ. ನಾಳೆ ನಮ್ಮ ಇಲ್ಲದ ಕಾಲಕ್ಕೆ ಅದು ಇಲ್ಲ. ಹೌದು ಬಿಡ್ರಿ, ಈಗೇನೋ ಸಿಗ್ತೈತೆ ಬರ್ತೀರಿ, ಆಮೇಲೆ ಅಮ್ಮಾರ ಇಲ್ದತ್ನಾಗ ಅತ್ತಿಯರ್ ಇಲ್ದತ್ನಾಗ ಸಿಗ್ಬೇಕಲ್ಲ ನಿಮ್ಗೆ. ಸಿಕ್ರಟ್ಟ ಬರೋರು ನೀವು, ಸಿಗ್ಲಿಲ್ಲ ಅಂದ್ರೆ ಹೆಂಗೆ ಬರ್ತೀರಿ? ಏನ ಬೆಂಡ್ಲಿ ಅದ ಸಿಗೋದು? ಹೆಂಗದು ಮಾತಾಡೋದು ನಿಂದ ಮಾತು? ನೀನು ಅಂದೇರಿ ಅತ್ತಿಯರ, ಪ್ರೀತಿ ಪ್ರೀತಿ ನಾ ಹೇಳಿದ್ದ. ಪ್ರೀತಿ ಸಿಕ್ಕರೆ ಅಷ್ಟ ಬರೋರು, ಅತ್ತಿಯರು ಇಲ್ಲಂದ್ರೆ ನಮಗೆ ನಿಮ್ಮ ಪ್ರೀತಿ ಕೊಡಾಕತ್ತೀನ್ರಿ ಅತ್ತಿಯರ. ಅದಕ್ಕೆ ಪ್ರೀತಿ ಸಿಗೋದಲ್ಲ, ಮತ್ತೆ ಹೆಂಗೆ ಬರ್ತೀವ ಪಾಪ ನೀನು ಅಂದೆ ಅಷ್ಟೇ. ಏನಾರ ಹೇಳಿದ್ರೆ ಏನಾರ ತಿಳ್ಕೊತೀರಪ್ಪ ನೀವು ಹೊತ್ತಾಗ. ತಿನ್ರಿ ಬರ್ತೇನೆ, ಕೆಲಸ ಅದಾವ. ಸೊಕ್ಕಿಲ್ಲ ಉರ್ತಾ ಹೊಡೆವಾಕಿ ಹೊರಬಿಡ ಹಾಳಾಗಿ ಹೋಲತ್ತಾಗ. ಬಡ ಉಣ್ಣು ಒಂಚೂರು ಅಡ್ಡಾಗ ಹೋಗು. 2 ಗಂಟೆ ಆಗೈತಿ ಈಗ, 3 ಗಂಟೆಗೆ ಬಸ್. ಏನು ಒಂದು ಈಟು ಅಡ್ಡಾಗ ಬಂತಂದ್ರೆ ಹೋಗಿ ಬರುವಂತೆ.